ತುಂಬ ದಿನಗಳ ಮೇಲೆ ನಾನು ಫ್ರಾನ್ಸಿಂದ ಇಂಡಿಯಾಗೆ ಹೋಗಬೇಕು ಅಂತ ಹೊರಟ ಮೇಲೆ, ನಾನು ಇಂಡಿಯಾಗೆ ಬಂದು ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬಂದರೆ, ಆವತ್ತಿನ ದಿನ ನನಗೆ ಸಿಕ್ಕ ಪ್ರೀತಿ ನನ್ನ ಎಕ್ಸ್ಪೆಕ್ಟೇಷನ್‌ಗಿಂತ ತುಂಬಾ ಜಾಸ್ತಿ ಇತ್ತು. ಎಷ್ಟು ನನ್ನನ್ನು ಮಿಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಫ್ರಾನ್ಸಿಂದ ಇಂಡಿಯಾಗೆ ಬಂದ ತಕ್ಷಣ ಬೆಂಗಳೂರಿಂದ ನಮ್ಮೂರ ಕಡೆ ಬಸ್ ಹತ್ತಿದ್ವಿ. ಸೀದಾ ನಮ್ಮೂರಿಗೆ ಬಂದು ಇನ್ನೇನು ಇಳಿಬೇಕೋ, ಆವಾಗ ಬಸ್ ಸ್ಟಾಪಲ್ಲಿ ಯಾರು ಕಾಯ್ತಾ ಇದ್ರಪ್ಪ ಅಂತಂದರೆ ನಮ್ಮ ಅಪ್ಪ, ಅಮ್ಮ. ಸೊ ಎಷ್ಟು ದಿನ ಕಾಯ್ತಾ ಇದ್ದ ಆ ಕಣ್ಗಳು ರೋಡ್ ಕಡೆನೇ ನೋಡ್ತಾ ಇದ್ರು. ಬಸ್ ಬರೋದನ್ನು ಕಾಯ್ತಾ ಇದ್ವು ಆ ಕಣ್ಗಳೆಲ್ಲ. ಸೊ ಬಸ್ ನಿಲ್ಸಿದ ತಕ್ಷಣ ಅವರು ನಮ್ಮ ಹತ್ರ ಬರೋಕ್ಕೆ ಎಕ್ಸೈಟ್‌ಮೆಂಟಲ್ಲಿ ಆಲ್ಮೋಸ್ಟ್ ಓಡಿದ್ರು. ಆದರೆ ಮೊದಲು ಯಾರನ್ನ ಎತ್ಕೊಂಡ್ರು ಗೊತ್ತಾ? ನಮ್ಮ ಮಕ್ಕಳನ್ನ, ಅಂದರೆ ಮೊಮ್ಮಕ್ಕಳನ್ನ. ಇವರು ಅಜ್ಜ, ಅಜ್ಜ ಅಂತ ಹಗ್ ಮಾಡಿದ್ರು. ಹಾಗೆ ತುಂಬ ದಿನದ ಮೇಲೆ ಅವ್ರನ್ನ ಬಿಟ್ಟಿದ್ದ ಆ ಡಿಸ್ಟೆನ್ಸು, ಆ ಒಂದು ಹಗ್ಗಿಂದ ಎಲ್ಲ ಕರ್ಗೋಗ್ಬಿಡ್ತು. ಲಾಂಗ್ ಜರ್ನಿ ಮಾಡ್ಕೊಂಬಂದಿದ್ದರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತೊಗೊಂಡು ಸ್ವಲ್ಪ ಎದ್ಬಿಟ್ಟು ಆಮೇಲೆ ಏನಿದ್ರು ನೋಡೋಣ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಬಟ್ ತಲೇಲಿ ಒಂದೇ ವಿಷಯ ಓಡ್ತಾ ಇತ್ತು. ಸೊ ನೆಕ್ಸ್ಟ್ ವೀಕ್ ಅಣ್ಣನ ಮನೆಗೆ ಹೋಗಬೇಕು, ಅವನನ್ನ ಮೀಟ್ ಆಗಬೇಕು, ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಡಿದ್ರೆ, ಬಟ್ ಅವನೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟ. ಏನಂದರೆ ಫ್ಯಾಮಿಲಿ ಸಮೇತವಾಗಿ ನಾನಿದ್ದ ಕಡೆಯಲ್ಲೇ ಕಾರ್ ತೊಗೊಂಡು ಬಂದ್ಬಿಟ್ಟಿದ್ದ. ಸೊ ಇದಂತೂ ಬಿಗ್ ಶಾಕಿಂಗ್ ಆಗ್ಬಿಟ್ಟಿತ್ತು ನನಗೆ. ನಾವಂತೂ ಚಿಕ್ಕವರಿದ್ದಾಗಿಂದ ಇಬ್ಬರು ಒಟ್ಟಿಗೆ ಬೆಳೆದಿರೋದು. ಸೊ ಹಾಗಾಗಿ ಇಬ್ಬರು ಒಬ್ರನ್ನೊಬ್ರು ಬಿಟ್ಟು ಇದ್ದಿದ್ದೇ ಇಲ್ಲ ತುಂಬ ವರ್ಷಗಳಿಂದ. ಸೊ ಹಾಗಾಗಿ ನಾವು ಇವು ದೂರ ಇರೋದು ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ನಮ್ಮಿಬ್ಬರ ನಡುವೆ. ಅವ್ನು ನನ್ನನ್ನು ನೆಕ್ಸ್ಟ್ ವೀಕ್ ತನಕನೂ ವೇಟ್ ಮಾಡಿದೆ. ನಾನು ಇದ್ದ ಕಡೆನೇ ಓಡಿ ಬಂದುಬಿಟ್ಟೆ ನೋಡೋಕ್ಕೆ, ಕೇಕ್ ತೊಗೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಅವರು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಎಷ್ಟೇ ಬ್ಯುಸಿ ಇದ್ದರೂ ತಂಗಿ ನೋಡಬೇಕು ಅಂತಂದ್ಬಿಟ್ಟು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರೋದಿದೆಯಲ್ಲ, ರಿಸ್ಕ್ ತೊಗೊಂಡು. ಸೊ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಎಕ್ಸ್‌ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅದನ್ನೆಲ್ಲ. ಸೊ ಆ ದಿನ ನನಗೆ ಮತ್ತೊಂದು ವಿಷಯ ಅರ್ಥ ಆಯ್ತು. ಏನಪ್ಪ ಅಂದರೆ ಪೇರೆಂಟ್ಸು, ಸಿಬ್ಲಿಂಗ್ಸು ಕೊಡೋ ಪ್ರೀತಿನ ಯಾರು ಸಹಿತ ಕೊಡೋಕ್ಕಾಗಲ್ಲ. ಫಾರಿನಲ್ಲಿ ಎಷ್ಟೇ ಬ್ಯೂಟಿಫುಲ್ ಪ್ಲೇಸಸ್ ನೋಡಿದರೂ ಈ ಒಂದು ಹಗ್ ಆಗಲಿ, ಈ ಒಂದು ರಿಯೂನಿಯನ್ ಯಾವುದಕ್ಕೂ ಕಂಪೇರ್ ಆಗಲ್ಲ. ಹೋಮ್ isn't just the place you return to, it is the people who can't wait for you to come back. ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸಿಬ್ಲಿಂಗ್ಸು ಇದೇ ಥರ ನಿಮ್ಮನ್ನ ಯಾವಾಗಾದ್ರು ಕಾಯ್ತಾ ಇದ್ರಾ? ಕಮೆಂಟಲ್ಲಿ ಹೋಮ್ ಅಂತ ಟೈಪ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆದಷ್ಟು.